ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತು ನಾವು ತುಂಬ ವಿಶೇಷವಾಗಿ ಯಾವುದೇ ರೀತಿ ಬೆಲ್ಲದ ಪಾಕ ಇಲ್ಲದೆ ಸಕ್ಕರೆ ಪಾಕ ಇಲ್ಲದೆ ಇನ್ಸ್ಟೆಂಟಾಗಿ ಜಸ್ಟ್ ಒಂದು 10 ನಿಮಿಷದಲ್ಲಿ ನೀವು ಈ ಹೆಸರುಬೇಳೆ ಉಂಡೆನ ಮಾಡ್ಬೋದು. ಈ ವಿಧಾನದಲ್ಲಿ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿದರೆ ತುಂಬಾ ಸಾಫ್ಟ್ ಆದಂತಹ ಈ ಹೆಸರುಬೇಳೆ ಲಡ್ಡುನ ಟ್ರೈ ಮಾಡ್ಬೋದು. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಆಗುವಷ್ಟು ಹೆಸರುಬೇಳೆಯನ್ನು ತೊಗೊಂಡಿದ್ದೀನಿ. ಈ ಹೆಸರುಬೇಳೆನ ಚೆನ್ನಾಗಿ ಒಂದು ಸಲ ಪ್ಲೇಟಲ್ಲಿ ಹಾಕ್ಕೊಂಡು ಕ್ಲೀನ್ ಮಾಡಿಕೊಂಡು ತೊಗೊಳ್ಳಿ. ಈಗ ನಾನು ಇದಕ್ಕೆ ನೀರನ್ನು ಹಾಕ್ಕೊಂಡು ಒಂದು 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ಕೆಲವ್ರು ಏನು ಮಾಡ್ತಾರೆ ಅಂದರೆ ಡೈರೆಕ್ಟಾಗಿ ರೋಸ್ಟ್ ಮಾಡಿ ಕೂಡ ಹೆಸರುಬೇಳೆಯನ್ನು ಉಂಡೆ ಮಾಡ್ತಾರೆ. ಆ ಥರ ಮಾಡೋಕ್ಕಿಂತ ಸ್ವಲ್ಪ ನೀರಲ್ಲಿ ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ನೆನೆಸ್ಕೊಂಡು ಈ ಥರ ತೊಳ್ಕೊಂಡು ಮಾಡೋದ್ರಿಂದ ಉಂಡೆ ತುಂಬ ಸಾಫ್ಟಾಗಿ ಬರುತ್ತೆ. ಹೆಸರುಬೇಳೆಯಲ್ಲಿ ಏನಾದರೂ ಕಸ ಧೂಳು ಥರ ಇದ್ದರೂ ಕೂಡ ಎಲ್ಲ ಚೆನ್ನಾಗಿ ರಿಮೂವ್ ಆಗುತ್ತೆ. ಆ ಕಾರಣಕ್ಕಾಗಿ ನಾನೇನು ಮಾಡಿದ್ದೇನೆ ಅಂದರೆ ಹೆಸರುಬೇಳೆನ ಚೆನ್ನಾಗಿ ಒಂದು 2ರಿಂದ 3 ಸಲ ಕ್ಲೀನಾಗಿ ನೀರಲ್ಲಿ ನಾರ್ಮಲ್ ಆಗಿರುವಂಥ ನೀರಲ್ಲೇ ಚೆನ್ನಾಗಿ ನಾನೀಗ ವಾಶ್ ಮಾಡಿಕೊಂಡು ನೆಕ್ಸ್ಟ್ ಅದು ನೀರೆಲ್ಲ ಚೆನ್ನಾಗಿ ಸೋಸ್ಕೊಂಡಿದ್ದೀನಿ. ಒಂದು ಜರಡಿಯಲ್ಲಿ ಹಾಕ್ಕೊಂಡು ನೀರನ್ನು ಸೋಸ್ಕೊಳ್ಬೇಕು. ಸೋಸ್ಕೊಂಡು ಒಂದು ಕಾಟನ್ ಬಟ್ಟೆ ತೊಗೊಂಡು ನಾವು ತೊಳ್ಕೊಂಡಿರುವಂಥ ಈ ಹೆಸರುಬೇಳೆನ ನಿಧಾನವಾಗಿ ಹರಳ್ತಾ ಬನ್ನಿ. ಹೆಸರುಬೇಳೆಯಲ್ಲಿರುವಂಥ ನೀರು ಕಂಪ್ಲೀಟಾಗಿ ಹೀರ್ಕೋಬೇಕಂದ್ರೆ ನಾವು ಫಸ್ಟಿಗೆ ಯಾವ ಥರ ನಾರ್ಮಲಾಗಿ ಹೆಸರುಬೇಳೆ ಇರುತ್ತೋ ಆ ಪ್ರೋಸೆಸ್ಗೆ ಬರೋ ತನಕ ನೀವು ಒಂದು 20ರಿಂದ 25 ನಿಮಿಷ ಚೆನ್ನಾಗಿ ಹೆಸರುಬೇಳೆನ ಒಣಗಿಸ್ಕೊಳ್ಬೇಕು. ಬಟ್ಟೆಯಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡಾದ್ಮೇಲೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ನೋಡಿ ಯಾವುದೇ ರೀತಿ ನೀರಿನ ಅಂಶ ಇರಬಾರ್ದು. ಈಗ ಒಂದು ಕಡಾಯಿ ತೊಗೊಳ್ಳಿ. ಕಡಾಯಿಗೆ ನಾವು ತೊಳೆದ್ಕೊಂಡು ಇಟ್ಕೊಂಡಿರೋಂಥ 1 ಕಪ್ ಆಗುವಷ್ಟು ಹೆಸರುಬೇಳೆನ ತೊಗೊಂಡು ಚೆನ್ನಾಗಿ ನೀವು ರೋಸ್ಟ್ ಮಾಡ್ಕೊಳ್ಬೇಕು. ರೋಸ್ಟ್ ಯಾವ ಥರ ಮಾಡ್ಕೊಳ್ಬೇಕಂದ್ರೆ ನಾವು ಫಸ್ಟಿಗೆ ತೊಗೊಂಡಾಗ ಹೆಸರುಬೇಳೆ ಯಾವ ಥರ ಶೈನಿಂಗಾಗಿ ನಮಗೆ ತೆಳುವಾಗಿ ಇತ್ತೋ ಆ ಥರ ನಮಗೆ ಕಂಪ್ಲೀಟಾಗಿ ಹೊಸ ಹೆಸರುಬೇಳೆ ಥರ ಆಗಬೇಕು. ಅಲ್ಲಿ ತನಕ ನೀವು ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗಿರಬೇಕು, ತೇವದ ಅಂಶ ಕೂಡ ಇರಬಾರ್ದು. ಅಷ್ಟು ಚೆನ್ನಾಗಿ ನೀವು ಕೈ ಬಿಡದ ಹಾಗೆ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಯಾವುದೇ ರೀತಿ ತುಪ್ಪನೂ ಹಾಕೋದು ಬೇಡ, ಎಣ್ಣೆನೂ ಹಾಕೋದು ಬೇಡ, ನಾರ್ಮಲಾಗಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಈ ಥರ ಮಾಡೋದ್ರಿಂದ ಉಂಡೆ ತುಂಬಾ ಸಾಫ್ಟಾಗಿ ತುಂಬ ಟೇಸ್ಟಾಗಿ ಕೂಡ ನಿಮಗೆ ರೆಡಿ ಆಗುತ್ತೆ. ಇಷ್ಟಕ್ಕೊಂದು ನಮಗೆ ನೀರಲ್ಲಿ ತೊಳೆದುಕೊಂಡು ಕ್ಲೀನ್ ಮಾಡೋವಷ್ಟು ಟೈಮ್ ಇಲ್ಲ ಅನ್ನೋರು ಡೈರೆಕ್ಟಾಗಿ 1 ಕಪ್ ಹೆಸರುಬೇಳೆ ತೊಗೊಂಡು ನೀವು ರೋಸ್ಟ್ ಮಾಡ್ಕೊಳ್ಬೋದು. ಕಂಪ್ಲೀಟಾಗಿ ಇದು ಕಲರ್ ಚೇಂಜ್ ಆಗಿದೆ, ನೀವು ನೋಡ್ತಿರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಹೆಸರುಬೇಳೆ ರೋಸ್ಟ್ ಆಗಿದೆ ಅಂತ. ಯಾವುದೇ ರೀತಿ ಒಂದ್ಕೊಂದು ಕೂಡ ಹತ್ಕೊಳ್ಳೋದಿಲ್ಲ, ತುಂಬ ಚೆನ್ನಾಗಿ ರೋಸ್ಟ್ ಆಗಿದೆ. ಇಷ್ಟ ಆದರೆ ಸಾಕು ಸ್ನೇಹಿತರೆ. ಇದು ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗೋ ತನಕ ರೋಸ್ಟ್ ಮಾಡ್ಕೊಂಡು ಈ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ಹರಡ್ಕೊಳ್ಳಿ. ಪ್ಲೇಟ್ ತುಂಬ ಅಂದರೆ ಬೇಗ ನಮಗೆ ತಣ್ಣಗಾಗ್ಬಿಡುತ್ತೆ. ನೋಡಿ ಈಗ ಇದೆಲ್ಲ ಚೆನ್ನಾಗಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ನಾವು ರೋಸ್ಟ್ ಮಾಡಿರುವಂಥ ಹೆಸರುಬೇಳೆನ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಈ ಪ್ರೊಸೆಸ್ನ ಫಾಲೋ ಮಾಡಿ ತುಂಬಾ ಟೇಸ್ಟಾಗಿ ಸಾಫ್ಟ್ ಆದಂಥ ಲಡ್ಡುನ ನೀವು ಟ್ರೈ ಮಾಡ್ಬೋದು. ನೋಡಿ ಈಗ ಒಂದು ಮಿಕ್ಸಿ ಜಾರ್ಗೆ ನಾನು ತೊಗೊಂಡಿರುವಂಥ ಹೆಸರುಬೇಳೆನ ನಾರ್ಮಲಾಗಿ ಫಸ್ಟಿಗೆ ಯಾವ ಥರ ಇದ್ವು ಅದೇ ಥರ ನಮಗೆ ಈಗ ಆಗಿದೆ. ಇಷ್ಟ ಆದರೆ ಸಾಕು. ಇದನ್ನು ನೀವು ಸಣ್ಣದಾಗಿ ಫೈನ್ ಪೌಡರಾಗಿ ಮಾಡ್ಕೊಂಡು ಬರಬೇಕು. ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಪೌಡರ್ನ ಮಾಡ್ಕೊಂಡು ಬರೋದ್ರಿಂದ ಉಂಡೆ ಕೂಡ ನಿಮಗೆ ತುಂಬಾ ಸಾಫ್ಟಾಗಿ ರೆಡಿ ಆಗುತ್ತೆ. ಈಗ ನಾನು ಇದಕ್ಕೆ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಮಿಕ್ಸಿಂಗ್ ಬೌಲ್ಗೆ ಒಂದು ಜರಡಿ ಇಟ್ಕೊಂಡು ಡೈರೆಕ್ಟಾಗಿ ಒಂದು ಜರಡಿ ಇಟ್ಕೊಂಡು ತೊಗೊಂಡ್ಬಿಡಿ. ಯಾಕೆಂದರೆ ಕೆಲವೊಂದು ಸಲ ಹೆಸರುಬೇಳೆ ಸಣ್ಣ ಸಣ್ಣ ಆಗಿರೋದಿಲ್ಲ, ಹರಡ್ ಥರ ಇರುತ್ತೆ. ಆ ಕಾರಣಕ್ಕಾಗಿ ಜರಡಿ ಇಟ್ಕೊಂಡು ತೊಗೊಂಡ್ಬಿಟ್ರೆ ಸಣ್ಣದಾಗಿ ನಮಗೆ ಪೌಡರ್ ಕೂಡ ಸಿಗುತ್ತೆ. ನಾರ್ಮಲಾಗಿ 1 ಕಪ್ ಹೆಸರುಬೇಳೆ ತೊಗೊಂಡ್ರೆ ಒಂದು 10ರಿಂದ 12 ಉಂಡೆಗಳನ್ನು ನೀವು ಮಾಡ್ಬೋದು. ನೋಡಿ ಈಗ ಚೆನ್ನಾಗಿ ಜರಡಿ ಇಟ್ಕೊಂಡ್ರೆ ಇಷ್ಟು ಈ ಥರ ಬರುತ್ತೆ. ನೋಡಿ ಇಷ್ಟು ಬರುತ್ತೆ. ಈಗ ನೋಡಿ ಎಷ್ಟು ಸಾಫ್ಟ್ ಆದಂಥ ನಮಗೆ ಪೌಡರ್, ಸೇಮ್ ಕಡಲೆಬೇಳೆ ಇಟ್ಟಿರುತ್ತಲ್ವ ಆ ಥರ ನಮಗೆ ರೆಡಿಯಾಗಿದೆ. ಇಷ್ಟು ಬಂದರೆ ಸಾಕು. ನೋಡಿ ಎಷ್ಟು ಸಣ್ಣದಾಗಿದೆ ಅಂತ. ಈಗ ಇದನ್ನ ಸೈಡಲ್ಲಿಡಿ. ನೆಕ್ಸ್ಟ್ ಅದೇ ಕಡಾಯಿ ತೊಗೊಳ್ಳಿ. ಕಡಾಯಿಗೆ ನಾನೀಗ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸನ್ನು ಕಂಪ್ಲೀಟಾಗಿ ನೀವು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ತುಪ್ಪವನ್ನು ಜಾಸ್ತಿನೇ ಹಾಕ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿ ನಮಗೆ ಲಡ್ಡು ಕೂಡ ರೆಡಿ ಆಗುತ್ತೆ. ಫ್ಲೇವರ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಆ ಕಾರಣಕ್ಕಾಗಿ ನಾನೀಗ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಹೆಸರುಬೇಳೆ ಪೌಡರ್ನ ಈಗ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ನಮಗೆ ಕಲರ್ ಟರ್ನ್ ಆಗಬೇಕು. ಅಂದರೆ ಅಷ್ಟು ಚೆನ್ನಾಗಿ ನೀವು ತುಪ್ಪದಲ್ಲಿ ಈ ಥರ ಸ್ಪ್ರೆಡ್ ಮಿಕ್ಸ್ ಮಾಡ್ತಾ ಸ್ಮ್ಯಾಶ್ ಮಾಡ್ತಾ ಮಿಕ್ಸ್ ಮಾಡ್ತಾ ಸಾಧ್ಯದಷ್ಟು ಈ ಥರ ಸಾಫ್ಟ್ ಆದಂಥ ಸ್ಪೂನ ತೊಗೊಳ್ಳೋದ್ರಿಂದ ನಿಮಗೆ ಟೈಮ್ ಸೇವ್ ಆಗುತ್ತೆ, ಜಾಸ್ತಿ ಕಷ್ಟ ಅನಿಸೋದಿಲ್ಲ. ಅಷ್ಟು ಚೆನ್ನಾಗಿ ನೀವು ಸಾಫ್ಟಾಗಿ ಮಾಡ್ಬೋದು. ನೋಡಿ ಈ ಥರ ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ನಿಧಾನವಾಗಿ ಅದು ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಹೆಸರುಬೇಳೆ ಪೌಡರ್ನ ನೀವು ಎಷ್ಟು ಚೆನ್ನಾಗಿ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಳ್ತೀರೋ ಸೇಮ್ ನಿಮಗೆ ಬೇಕ್ರಿ ಸ್ಟೈಲಲ್ಲಿ ಮಾರ್ವಾಡಿಸ್ಟ್ ಮಾಡ್ತಾರಲ್ವ ಉಂಡೆ ಆ ಥರ ನಿಮಗೆ ಟೇಸ್ಟ್ ಕೂಡ ಸಿಗುತ್ತೆ. ನೋಡಿ ಈಗ ನಾರ್ಮಲಾಗಿ ಎಷ್ಟು ಕಲರ್ ಚೇಂಜ್ ಆಗ್ತಿದೆ. ಫಸ್ಟಿಗೆ ಯಾವ ಥರ ಕಲರ್ ಇತ್ತು, ಈಗ ಯಾವ ಥರ ಕಲರ್ ಆಗಿದೆ ಅಂತ ನೀವು ನೋಡ್ತಿರ್ಬೋದು. ನೋಡಿ ಇಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ.
ನಾನೀಗ ಮತ್ತೆ ಇದಕ್ಕೆ 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ 2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಟೋಟಲಾಗಿ ಇದಕ್ಕೆ ಒಂದು 5ರಿಂದ 6 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಆದರೆ ಸಾಕು ಸ್ನೇಹಿತರೆ. ತುಂಬಾ ಟೇಸ್ಟಿಯಾದಂಥ ನೀವು ಹೆಲ್ದಿಯಾದ ಲಡ್ಡುನ ನೀವು ಟ್ರೈ ಮಾಡ್ಬೋದು. ಸೊ ನೋಡಿ ಫಸ್ಟಿಗೆ ನಾನು 3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿದೆ. ನೆಕ್ಸ್ಟ್ ಮತ್ತೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಅದು ಕಂಪ್ಲೀಟಾಗಿ ಪೌಡರ್ ಥರ ಆಗಬೇಕು. ಸೊ ನೀವು ನೋಡ್ತಿದ್ದೀರಲ್ವ, ಯಾವುದೇ ರೀತಿಯಾದ ತುಪ್ಪದಲ್ಲಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಥರ ನಮಗೆ ನಾರ್ಮಲಾಗಿ ಪೌಡರ್ ಥರ ಆಗಬೇಕು. ಈ ಥರ ಆದರೆ ಮಾತ್ರ ನಮಗೆ ಪರ್ಫೆಕ್ಟಾಗಿ ಲಡ್ಡು ರೆಡಿ ಆಗುತ್ತೆ ಅಂತ ಅರ್ಥ. ಸೊ ನೋಡಿ ಕಂಪ್ಲೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದೆ. ಇಷ್ಟಾಗೋ ತನಕ ನೀವು ಕೈ ಬಿಡದ ಹಾಗೆ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ನೋಡಿ ನಾನು ಇದಕ್ಕೆ ಹಾಲನ್ನು ತೊಗೊಳ್ತಾ ಇದ್ದೀನಿ. 1 ಕಪ್ ಹೆಸರುಬೇಳೆಗೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಸಾಧ್ಯ ಆದಷ್ಟು ಗಟ್ಟಿ ಹಾಲನ್ನೇ ತೊಗೊಳ್ಳಿ, ಉಂಡೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಕಾಯಿಸಿ ಆರಿಸಿರುವಂಥ ಅರ್ಧ ಕಪ್ ಹಾಲನ್ನು ಸ್ವಲ್ಪನೇ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸಮನೆ ಹಾಲನ್ನು ಹಾಕ್ಕೊಂಬಿಡಿ, ಒಂದೇ ಸೈಡ್ ಗಟ್ಟಿಯಾಗಿಬಿಡುತ್ತೆ. ಆಮೇಲೆ ಎಲ್ಲ ಈ ಪುಡಿ ಥರ ಹಾಗೆ ಉಳ್ಕೊಂಬಿಡುತ್ತೆ. ಒಂದು 2ರಿಂದ 3 ಸಲ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹಾಲನ್ನು ಹಾಕ್ಕೊಂಡು 1 ಕಪ್ ಹೆಸರುಬೇಳೆಗೆ ಅರ್ಧ ಕಪ್ ಆಗುವಷ್ಟು ಕಾಯಿಸಿ ಆರಿಸಿರುವಂಥ ಗಟ್ಟಿ ಹಾಲನ್ನು ತೊಗೊಳ್ತಾ ಇದ್ದೀನಿ. ಹಾಲನ್ನು ಹಾಕಿದ ತಕ್ಷಣ ಈ ಥರ ಚೆನ್ನಾಗಿ ಸ್ಮ್ಯಾಶ್ನ ಮಾಡ್ಕೊಳ್ಳಿ. ಅಂದರೆ ಎಲ್ಲ ಹಾಲು ಪುಡಿ ಜೊತೆ ಚೆನ್ನಾಗಿ ಬೆರಕೆ ಆಗಬೇಕು. ನೋಡಿ ಈ ಥರ ಮಿಕ್ಸ್ ಮಾಡ್ತಾ ನಮಗೆ ಪೌಡರ್ ಥರ ಇದು ರೆಡಿ ಆಗಬೇಕು. ಸೊ ನೀವು ನೋಡ್ತಿದ್ದೀರಲ್ವ. ಸೊ ನೋಡಿ ಈಗಾದರೆ ಯಾವ ಥರ ಉಂಡೆ ಕಟ್ತಾರೆ ಅಂತ ನಿಮಗೆ ಡೌಟ್ಸ್ ಇರುತ್ತೆ. ಸೊ ವೀಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಸೊ ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಕಂಟಿನ್ಯೂಸ್ ಆಗಿ ಕೈ ಬಿಡ್ದಾಗೆ ಒಂದು 20 ನಿಮಿಷ ನೀವು ಮಿಕ್ಸ್ ಮಾಡಬೇಕು. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ನಮಗೆ ಪೌಡರ್ ಥರ ರೆಡಿ ಆಗಬೇಕು. ಹಾಲು ಹಾಕಿದ ತಕ್ಷಣ ಯಾವುದೇ ರೀತಿ ಗಟ್ಟಿಯಾದ ತಕ್ಷಣ ನೀವು ಗ್ಯಾಸನ್ನು ಆಫ್ ಮಾಡ್ಕೊಂಡು ನಿಲ್ಲಿಸ್ಕೊಂಡ್ಬಿಡಬೇಡಿ. ನಮಗೆ ಈ ಥರ ಕಂಪ್ಲೀಟಾಗಿ ಅದು ಪೌಡರ್ ಥರ ಆಗಬೇಕು. ಅಲ್ಲಿ ತನಕನೂ ಕೈ ಬಿಡದ ಹಾಗೆ ತುಂಬಾ ಚೆನ್ನಾಗಿ ನೀವು ಮಿಕ್ಸ್ ಮಾಡಬೇಕು. ಸೊ ನೋಡಿ ಎಷ್ಟು ಚೆನ್ನಾಗಿ ನಮಗೆ ಈ ಪೌಡರ್ ರೆಡಿ ಇದೆ. ಇಷ್ಟಾದರೆ ಸಾಕು, ನಿಮಗೆ ಒಂದು 70% ಉಂಡೆಗೆ ಈ ಲಡ್ಡು ರೆಡಿ ಆಗುತ್ತೆ ಅಂತ ಅರ್ಥ. ಈಗ ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಸೈಡಲ್ಲಿಡಿ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. 1 ಕಪ್ ಆಗುವಷ್ಟು ಹೆಸರುಬೇಳೆಗೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಕಲ್ಲು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಸೈಡಲ್ಲಿಡಿ. ಸೊ ಈಗ ಇದನ್ನು ಕೆಳಗಡೆ ಇಳಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ನಮಗೆ ಹೆಸರುಬೇಳೆ ಪೌಡರ್ ನಾರ್ಮಲಾಗಿ ಫಸ್ಟ್ ಯಾವ ಥರ ಇತ್ತು ಆ ಥರ ಆಗಿದೆ. ಈಗ ನಾನು ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಸಕ್ಕರೆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಕಲ್ಲು ಸಕ್ಕರೆ ಇಲ್ಲ ಅನ್ನೋದು ಸಕ್ಕರೆ ನಾರ್ಮಲ್ ಆಗಿರೋಂಥ ಸಕ್ಕರೆನೇ ತೊಗೊಂಡು ಪುಡಿ ಮಾಡ್ಕೊಂಡು ನೀವು ಹಾಕ್ಕೊಳ್ಬೋದು. ನೆಕ್ಸ್ಟ್ ನಾನು ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು, ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸಕ್ಕರೆ ಪೌಡರ್ ಹಾಗೂ ಡ್ರೈ ಫ್ರೂಟ್ಸ್ನ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಸಕ್ಕರೆ ಪೌಡರನ್ನು ಹಾಕೋದ್ರಿಂದ ಅದು ಚೆನ್ನಾಗಿ ನೀರು ಬಿಡುತ್ತೆ. ನೀವು ಯಾವುದೇ ಕಾರಣಕ್ಕೂ ಮತ್ತೆ ಎಕ್ಸ್ಟ್ರಾ ತುಪ್ಪ ಆಗಲಿ ಎಣ್ಣೆ ಆಗಲಿ ಹಾಲಾಗಲಿ ಹಾಕೋದು ಬೇಡ. ನಾರ್ಮಲಾಗಿ ನಾವು ಸಕ್ಕರೆಯನ್ನು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬಂದರೆ ಸಕ್ಕರೆ ಚೆನ್ನಾಗಿ ನೀರು ಬಿಡುತ್ತಲ್ವ, ನಮಗೆ ಉಂಡೆ ಕಟ್ಟಲಿಕ್ಕೆ ತುಂಬ ಸುಲಭ ಆಗುತ್ತೆ. ನೀವು ಯಾವುದೇ ರೀತಿ ಸಕ್ಕರೆ ಪಾಕದ ಮಾಡೋದು ಬೇಡ, ಬೆಲ್ಲದ ಪಾಕನೂ ಮಾಡೋದು ಬೇಡ. ತುಂಬಾ ಇನ್ಸ್ಟೆಂಟಾಗಿ ಮಾರ್ವಾಡಿ ಸ್ಟೈಲಲ್ಲಿ ನೀವು ಈ ಹೆಲ್ದಿಯಾದ ಹೆಸರುಬೇಳೆ ಲಡ್ಡುನ ಟ್ರೈ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಸಮ್ಮರಲ್ಲಿ ಮಕ್ಕಳಿಗೆ ಮನೇಲಿ ಏನಾದರೂ ಸ್ವೀಟ್ನ ಮಾಡ್ಕೊಡ್ಬೇಕು ಅಂದ್ಕೊಂಡಿರ್ತಾರೆ. ಮಕ್ಕಳಿಗೆ ಸ್ಕೂಲ್ ಟೈಮ್ ಬಂತು, ಸೊ ಅವ್ರಿಗೆ ಸೈಡ್ ಸ್ನ್ಯಾಕ್ಸ್ ಆಗಿ ಒಂದು ಹೆಲ್ದಿಯಾದ ಈ ಲಡ್ಡುನ ಇಟ್ಟರೆ ಸಾಕು, ತುಂಬಾ ಟೇಸ್ಟಿಯಾಗಿರುತ್ತೆ. ಅವರು ಕೂಡ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ಸೊ ನಮ್ಗೆ ಯಾವ ಬೇಕಾದಂಥ ಸೈಜಲ್ಲಿ ನೀವು ಉಂಡೆಯನ್ನು ಮಾಡ್ಕೊಳ್ಬೋದು. ಸೊ ನೋಡಿ ನಾನು ಯಾವುದೇ ರೀತಿ ಎಕ್ಸ್ಟ್ರಾ ತುಪ್ಪ ಕೂಡ ಹಾಕಿಲ್ಲ, ಹಾಲು ಕೂಡ ಹಾಕಿಲ್ಲ. ಕೆಳಗಡೆ ಇಳಿಸ್ಕೊಂಡು ಸಕ್ಕರೆ ಪೌಡರ್ ಡ್ರೈ ಫ್ರೂಟ್ಸ್ನ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ನೀರು ಬಿಟ್ಬಿಡುತ್ತಲ್ವ, ಅವಾಗ ನಿಮಗೆ ಉಂಡೆ ಕಟ್ಟಲಿಕ್ಕೆ ತುಂಬ ಸರಳ ಆಗುತ್ತೆ. ನಿಮಗೆ ಬೇಕಾದಂಥ ಸೈಜಲ್ಲಿ ನೀವು ಉಂಡೆಗಳನ್ನು ರೆಡಿ ಮಾಡ್ಬೋದು. ಇಷ್ಟಾದರೆ ಸಾಕು ಸ್ನೇಹಿತರೆ. ಸೊ ನೀವು ನೋಡ್ತಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ನಾನು ಎಷ್ಟು ಸ್ಮ್ಯಾಶ್ ಮಾಡ್ತಿದ್ದೀನೋ, ಯಾವ ಶೇಪಲ್ಲಿ ಉಂಡೆ ಮಾಡ್ತಿದ್ದೀನೋ ನನಗೆ ಆ ಶೇಪಲ್ಲಿ ಉಂಡೆ ಕೂಡ ರೆಡಿ ಆಗ್ತಾ ಇದೆ. ಫೈನಲ್ ಆಗಿ ಉಂಡೆ ಕೂಡ ರೆಡಿ ಆಯಿತು. ಇಷ್ಟಾದರೆ ಸಾಕು ಸ್ನೇಹಿತರೆ. ನೀವೇನಾದರೂ ಈ ವಿಧಾನದಲ್ಲಿ ಹೆಸರುಬೇಳೆ ಉಂಡೆನ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ. ನನಗೆ ಹೇಗಿತ್ತು ಅಂತ ನೀವು ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನ ವೀಡಿಯೋದ ಮೊದಲ ನೋಟಿಫಿಕೇಷನ್ ನಿಮಗೆ ಬೇಕು ಅಂದರೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ರೀತಿ ನಾನು ಉಳ್ಕಿದಂಥ ಎಲ್ಲದು ಪೌಡರಿಂದ ಈ ರೀತಿ ಲಡ್ಡುನ
ರೆಡಿ ಮಾಡಿದ್ದೀನಿ. ಫೈನಲ್ ಆಗಿ ನೀವು ನೋಡ್ತಿರ್ಬೋದು ಹೆಸರುಬೇಳೆ ಲಡ್ಡು ತುಂಬಾ ಟೇಸ್ಟಿಯಾಗಿ ಹೆಲ್ದಿಯಾಗಿ ನಮಗೆ ಜಸ್ಟ್ ಒಂದು 20 ಮಿನಿಟ್ಸಲ್ಲಿ ನೀವು ಟ್ರೈ ಮಾಡ್ಬೋದು. ಸೊ ಯಾವುದೇ ರೀತಿ ಬೆಲ್ಲದ ಪಾಕ ಬೇಡ, ಸಕ್ಕರೆದ ಪಾಕ ಬೇಡ, ಸರಳವಾದ ವಿಧಾನದಲ್ಲಿ ಮನೆಯಲ್ಲಿರುವಂಥ ಐಟಮ್ಸ್ನ ಯೂಸ್ ಮಾಡಿಕೊಂಡು ನೀವು ಉಂಡೆಗಳನ್ನು ರೆಡಿ ಮಾಡ್ಬೋದು. ನಾನೀಗ ಒಂದು ಓಪನ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ. ಒಳಗಡೆ ಕೂಡ ಎಷ್ಟು ಸಾಫ್ಟಾಗಿರುತ್ತೆ. ನೀವು ಇದನ್ನು ಒಂದು 15 ಡೇಸ್ವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.